ಪಿಕ್ಚರ್ ಒಂದು ರಾ ಇರೋದ್ರಿಂದ ಒಂದು ಗ್ಲಾಮರ್ ಆಗಿ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಡ್ಯೂಯೆಟ್ ಸಾಂಗ್ ಸೆಟ್ಟಲ್ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಆಗಿ ಶೂಟ್ ಮಾಡ್ತಾ ಇದ್ವಿ ಸರ್. ಸೆಟ್ಟೇ 8 ದಿವಸ ಸೆಟ್ ಹಾಕೋದು ಸರ್. ಒಳಗೆ 3 ಥರ ಸೆಟ್ ಡಿವೈಡ್ ಮಾಡೋ ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾ ಇದ್ವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದ್ರೆ ಎಲ್ಲ ನಾರ್ಮಲ್ ಸಿನಿಮಾದಲ್ಲಿ ಹೇಳೋದೆ ನಮ್ಗೆ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯ್ತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ ಇದು ಅದ್ದೂರಿಯಿಂದ ತುಂಬಾನೇ ಪ್ರೊಡ್ಯೂಸರ್ ಎತ್ತು ಕಾಣ್ತಾರೆ. ಏನಕ್ಕಂದ್ರೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಒಂದಿಷ್ಟು 4ರಷ್ಟಾಗಿದೆ ನಾವೇನು ಅನ್ಕೊಂಡಿದ್ವೋ ಬಡ್ಜೆಟ್. ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದಲ್ಲಿ ಏನಾಗ್ಲಿ ಏನಿಲ್ಲ. ಏನಂದ್ರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಕಲಾಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡ್ಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು. ಪ್ರತಿದಿನ ಜನ ಬೇಕು, ಅಷ್ಟು ತರಕಾರಿ ಹಾಕ್ಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನ ನಾವು ಒಂದು 3 ದಿವಸಕ್ಕೆ ರೀಪ್ಲೇಸ್ ಮಾಡ್ತಾನೆ ಇರ್ಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ ಸರ್. ಒಟ್ಟು ಒಂದು ಮಾರ್ಕೆಟ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ಮಾರ್ಕೆಟ್, ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ, 6 ಫೈಟ್ ಇದೆ. 6 ಫೈಟ್ನು ಒಂದೊಂದು ತರ ಅದ್ಭುತವಾಗಿ ಮೂಡ್ ಬಂದಿದೆ. ಹಾ ಸರ್. ಏನಕ್ಕಂದ್ರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗ್ ಎಲ್ಲ ಅದು ಏನ್ ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆಡ್ ಮಾಡಿದ್ವಿ. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸ್, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯಾಗೆ ಒಂದಿದೆ ಎಲ್ಲ ಕಡೆ. ಸಾಂಗ್ ಮಾತ್ರ ಸಪ್ರೇಟ್ ಆಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ ಅದೇ ತರ ಕ್ರಿಯೇಟ್ ಮಾಡ್ತಾರೆ ಸರ್. ಅದಕ್ಕೆ ನನ್ 25 ವರ್ಷ ಆಯ್ತು ಸರ್. ನಮ್ದು 25 ವರ್ಷ ನಂಗೆ ಅನ್ನ ಹಾಕಿದಂತ ಪ್ರೊಡ್ಯೂಸರು, ಬುದ್ಧಿಯ ಕಲ್ಸ್ಕೊಟ್ಟಂತ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನಂದ್ರೆ ಆ ಅನುಭವ ಇಲ್ಲಿ ತುಂಬಾನೇ ಯೂಸ್ ಆಯ್ತು. ಆಮೇಲೆ ಡೈರೆಕ್ಟರ್ಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟ್ ಇಂದ ಎಂಡ್ ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ ಬಂದಾದ್ಮೇಲೆ ತುಂಬಾ ಅರ್ಥ ಮಾಡ್ಕೊಂಡೆ. ಏನಕ್ಕಂದ್ರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾನೇ ಜವಾಬ್ದಾರಿ, ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದ್ರೆ ಸಕ್ಸಸ್ಫುಲ್ ಆಗೋದು. ಅದನ್ನ ಹೇಳ್ಕೊಟ್ಟಂತ ಎಲ್ಲಾ ಗುರುಗಳಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಏನಕ್ಕಂದ್ರೆ ನಾನು ಫಸ್ಟ್ ಅಲ್ಲೇ ಹೇಳಿದೆ, ಇವಾಗ್ಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನ್ ನಡೆದಾಗ್ಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬಾ ಸಲ ನೋಡಿದ್ವಿ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲ್ಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ವರೆಗೂ ನನ್ನ ಕರ್ಕೊಂಡ್ ಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಅದು ಆಡಿಯನ್ಸ್ ಖಂಡಿತ ಬಂದ್ ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್. KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅಂದ್ರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನ್ ಹೊಸ ಒಂದು ಪ್ರಪಂಚ ನೋಡಿದಾಗ ಏನ್ ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದ್ರೆ ಇದರಲ್ಲಿ ಕಮರ್ಷಿಯಲ್ಸ್ ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಒಂದು ಕಂಟೆಂಟ್ ನಾವು ಜನಗಳು ತಿನ್ನುವ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ ಕೈ ತಿನ್ನಬಹುದು ಅನ್ನೋದು ಮೈನ್ ಆಗಿ ಬಂದ್ಬಿಟ್ಟು ಏನಂದ್ರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪ
ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ ಸರ್. ನನಗ್ ತಿಳಿದಿರೋ ನಾನೊಂದು ಒಂದು 3-4 ವರ್ಷ ಎಲ್ಲ ಮಾರ್ಕೆಟ್ ಅಲ್ಲೂ ಹೋಗ್ತಿದ್ದೀವಿ ಸರ್. ನನ್ಗೆ ಏನೇನೋ ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನ ಹೊರತು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರತಿಯೊಬ್ಬರು ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ನಮ್ ಹೀರೋ ಹೀರೋಯಿನ್ ಸಹಕಲಾವಿದ ಎಲ್ಲಾರು ಕ್ಯಾರೆಕ್ಟರ್ ಆಗಿ ಬಾಳ ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆಕ್ಟ್ ಮಾಡಿದೀವಿ ಅನ್ನೋ ತರ ಎಲ್ಲೂ ನ್ಯಾಚುರಲ್ ಆಗಿ ಎಲ್ಲಾರ್ಗು ತುಂಬಾ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ. ಏನ ನಾವ್ ಹೇಳ್ಬೇಕು ಏನಕಂದ್ರೆ ಡೈಲಿ ಒಂದು 150-200 ಜನ ಇರೋದು ಸೆಟ್ ಅಲ್ಲಿ. ಈ 200 ಜನನ ಬಂದ್ಬಿಟ್ಟು ಸುಮ್ನೆ ಬಂದು ನಿಂತ್ಕೊಂಡು ಹೋಗೋರಲ್ಲ. ಪ್ರತಿಯೊಂದು ಶಾರ್ಟ್ ಅಲ್ಲಿ ಅವರೇ ಆಕ್ಟ್ ಮಾಡೋದು. ಸೀಟಲ್ ಆಗ್ಲಿ ಎಲ್ಲ ಡೈಲಿ ಒಂದ್ 300 ಜನ ಇದ್ದೇ ಇರೋದು ಸರ್. 300 ಜನ ಇದ್ದೇ ಇರೋರು. ಅದೇ ಹೇಳಿದೆ ಸಿನಿಮಾ ನೋಡುವಾಗ 300 ಜನ ನಿಮ್ಗೆ ಏನ ಸಿನಿಮಾ ಕ್ರೌಡ್ ನೋಡ್ತೀರೋ ಖಂಡಿತ ಕಾಣಿಸ್ತದೆ ಸರ್. ಇದ್ರಲ್ಲಿ ಪ್ರಜ್ಜು ಸಾರು, ಮೆಗಾಶಿಕ್ ಮೇಡಮ್, ರಂಗಾಯಣ್ ರಘು ಸಾರು, ಬಾಬರಾಜವಾಡಿ ಸಾರು, ಟೆನ್ನಿಸ್ ಕೃಷ್ಣ ಸಾರು, ಶ್ರೀಧರ್ ಸರ್, ಪ್ರಮೋದ್ ಶೆಟ್ಟಿ ಸರ್, ಆಮೇಲೆ ಶ್ರುತಿ ಹರಿಹರನ್ ಅವರು, ಸುನಿಲ್ ಸರ್, ತೆಲುಗು ಆರ್ಟಿಸ್ಟ್ ಸುನಿಲ್ ಅವರು, ತುಂಬಾ ಅವ್ರೆ ಸರ್. ಇನ್ನು ಲಿಸ್ಟೇ ಇದೆ ಸರ್. ನನ್ಗೇನಂದ್ರೆ ಪ್ರಾಜೆಕ್ಟ್ ಫಸ್ಟ್ ನನ್ ಕೈಗೆ ಬಂದಾಗ ಏನಕ್ಕಂದ್ರೆ ಸಿನಿಮಾನ 100% ನಾವು ಮುಗಿಸ್ಕೊಂಡ್ ಬಂದಿದ್ವಿ ಸರ್. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಏನಕ್ಕೆ CG ವರ್ಕ್ ಇದೆಲ್ಲ ಇರೋದ್ರಿಂದ ಇವಾಗ್ಲೇ ನಾವು ಹೇಳೋದನ್ನು ತಪ್ಪದು. ಇವಾಗ ನೆಕ್ಸ್ಟ್ IPL ಇದೆ, ಆಮೇಲೆ ಮಳೆ ಇದೆ, ಇದೆಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲ ಅದು ಪ್ರೊಡ್ಯೂಸರ್ ಹತ್ರ ನನ್ನ ಜವಾಬ್ದಾರಿ ಏನಿದೆ ಸಿನಿಮಾನ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೈ ಕೊಡುವಂತದ್ದು. ಅವ್ರಿಗೂ ಒಂದು ಬಿಸ್ನೆಸ್ ಇದೆಲ್ಲ ನೋಡ್ಕೊಂಡು ಹೇಳ್ಬೇಕಲ್ಲ ಸರ್. ಅದಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.